ಹಾಯ್ ಫ್ರೆಂಡ್ಸ್, ಬಟನ್ ಬಟ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನೊಂದು ನೀರುಳ್ಳಿಯ ಕಟ್ಲೆಟ್ ಮಾಡ್ತಾ ಇದ್ದೇನೆ. ಸಂಜೆ ಹೊತ್ತಿಗೆ ಮನೆಯವರು ಎಲ್ಲರೂ ಕೂಡ ಕೂತ್ಕೊಂಡು ಒಂದು ಗೌಜಿಯಲ್ಲಿ ತಿನ್ನುವಾಗಿರುವಂಥ ಒಂದು ಎಣ್ಣೆ ತಿಂಡಿ ಅಂತ ಹೇಳ್ಬೋದು. ಕಟ್ಲೆಟ್, ನೀರುಳ್ಳಿ ಮತ್ತು ಇದಕ್ಕೆ ಉಪಯೋಗಿಸ್ತಿರುವಂಥದ್ದು ಬಟಾಟೆ. ಇದನ್ನು ಕಟ್ಟು ಮಾಡಿಕೊಂಡು ಕಟ್ಲೆಟ್ನ ರೀತಿಯಲ್ಲಿ ಮಾಡುವಂಥದ್ದು ಸೂಪರ್ ಆಗ್ತದೆ ತಿನ್ನಲಿಕ್ಕೆ. ನಾವು ಮನೆಯಲ್ಲಿ ಮಾಡುವಂಥ ಕ್ರಮ ಉಂಟು. ಇದಕ್ಕೆ ಕೆಲವು ಐಟಮ್ಗಳು ಬೇಕಾಗುವಂಥದ್ದು. ಇಲ್ಲಿ ನೀರುಳ್ಳಿ ಆಗಿರ್ಬೋದು, ಬಟಾಟೆ ಆಗಿರ್ಬೋದು, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಶುಂಠಿ, ಮತ್ತು ಇದಕ್ಕೆ ಸ್ವಲ್ಪ ಕಡಲೆ ಹುಡಿ ಮತ್ತು ಅಕ್ಕಿ ಹುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ಮನೆಯಲ್ಲೇ ಇರುವಂಥದ್ದು ಮೆಣಸಿನ ಹುಡಿ ಮತ್ತು ಕೊತ್ತಂಬರಿ ಹುಡಿ ಇದ್ದರೆ ಅದನ್ನು ಸೇರಿಸಿಕೊಳ್ಬೋದು. ಇಲ್ಲದ್ರೆ ಕೊತ್ತಂಬರಿ ಸೊಪ್ಪು ಉಂಟು ಅಂತ ಹೇಳಿದರೆ ಸೊಪ್ಪನ್ನು ಕೂಡ ಸೇರಿಸಿಕೊಳ್ಬೋದು. ಇವತ್ತೀಗ ಫಸ್ಟಿಗೆ ನಾವು ಈ ನೀರುಳ್ಳಿಯನ್ನು ಕೊರೆದುಕೊಂಡು ಅದರ ಕಟ್ಲೆಟನ್ನು ಮಾಡೋದು ಹೇಗೆ ಅಂತೇಳಿ ನೋಡುವ. ಒಂದು 5 ನೀರುಳ್ಳಿ ತಗೊಂಡಿದ್ದೇನೆ. ಇದನ್ನು ಫಸ್ಟಿಗೆ ಸಿಪ್ಪೆಲ್ಲ ತೆಗೆದು ಕೊಚ್ಚಿಕೊಳ್ಳುವ. ಒಂದು 7ರಿಂದ 8 ಕಟ್ಲೆಟ್ ಆಗ್ಬೋದು. ಇದರಲ್ಲಿ ಬರೀ ಸಣ್ಣಕ್ಕೆ ಮಾಡೋದಲ್ಲ, ಒಳ್ಳೆ ದಪ್ಪಗೆ ಮಾಡಿಕೊಳ್ಳುವ. ನೀರುಳ್ಳಿ ಬಟಾಟೆ ಎಲ್ಲ ಸೇರಿಕೊಂಡದ್ದು ತೆಂಗಿನ ಎಣ್ಣೆಯಲ್ಲಿ ಹುರಿದಾಗುವಾಗ ಒಂದು ಪರಿಮಳವೇ ಬೇರೆ, ತಿನ್ನಲಿಕ್ಕೆ ಸಹ ಕೂಡ ಅಷ್ಟು ರುಚಿ ಅದು. ಒಳ್ಳೆ ಕರೆಕ್ಟ್ ಸಣ್ಣ ಬೆಂಕಿಯಲ್ಲಿ ಒಳ್ಳೆ ರೋಸ್ಟ್ ಆಗಬೇಕು, ಮತ್ತು ಒಳ್ಳೆದಾಗ್ತದೆ ತಿನ್ನಲಿಕ್ಕೆ. ನೀರುಳ್ಳಿಯನ್ನು ಕೊಚ್ಚಿಕೊಳ್ಳಿ. ಗಡ್ಡೆಯನ್ನೊಂದು ಸಣ್ಣಕ್ಕೆ ತೆಗೆದುಕೊಳ್ಳುವ. ಎಷ್ಟು ಸ್ಲೈಸ್ ಆಗಿ ಆಗ್ತದೆ ಅಷ್ಟು ಸ್ಲೈಸ್ ಆಗಿ ಉದ್ದಕ್ಕೆ ಕೊಚ್ಚಿಕೊಂಡ್ರೆ ಆಯಿತು. ಕಟ್ಲೆಟ್ನ ರುಚಿ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಒಂದು ತುಂಡು ಶುಂಠಿ ಮತ್ತು ಸ್ವಲ್ಪ ಗಾಂಧಾರಿ ಮೆಣಸು ತಗೊಂಡಿದ್ದೇನೆ ಖಾರಕ್ಕೆ. ಅದನ್ನು ಗುದ್ದಿ ಮತ್ತೆ ಕೊಚ್ಚಿಕೊಳ್ತೇನೆ. ಅದರ ರಸ ಮತ್ತು ಅದರ ಎಲ್ಲ ಪರಿಮಳ ಎಲ್ಲ ಸರಿ ಬಿಡಬೇಕು. ಪರಿಮಳ ಸ್ವಲ್ಪ ಬೇವು ಸೊಪ್ಪು, ಇದನ್ನು ಸಹ ಕೊಚ್ಚಿ ಹಾಕಿಕೊಳ್ಳು ಸಣ್ಣಕ್ಕೆ. ಕೊತ್ತಂಬರಿ ಸೊಪ್ಪಿದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು. 5 ನೀರುಳ್ಳಿಗೆ ಒಂದು ಬಟಾಟೆ ತಗೊಂಡಿದ್ದೇನೆ, ಸಣ್ಣ ಸೈಜಿನದ್ದು. ನೀರುಳ್ಳಿ ಅಲ್ಲದೆ ನಮಗೆ ಬೇಕಾಗುವಂಥದ್ದು ಬಟಾಟೆ. ಇದನ್ನು ಸಿಪ್ಪೆಲ್ಲ ತೆಗಿಬೇಕು ಅಂತಿಲ್ಲ, ಸಣ್ಣಕ್ಕೆ ತುರಿದುಕೊಂಡ್ರೆ ಆಯಿತು. ತುರಿದಂಥ ಬಟಾಟೆಯನ್ನು ಒಂದು ಪಾತ್ರದಲ್ಲಿ ನೀರು ತಗೊಂಡಿದ್ದೇನೆ ನೋಡಿ, ನೀರಿಗೆ ಹಾಕಿಕೊಳ್ತೇನೆ. ಇಲ್ಲದಿದ್ದರೆ ಬಟಾಟೆ ಕಪ್ಪಾಗ್ತದಲ್ಲ. ಇನ್ನೀಗ ಈ ನೀರುಳ್ಳಿ ಉಂಟಲ್ಲ, ಇದನ್ನೆಲ್ಲ ಬಿಡಿ ಮಾಡಿಕೊಳ್ತೇನೆ ಫಸ್ಟಿಗೆ. ನಾವು ನೀರುಳ್ಳಿ ಬಜೆ ಎಲ್ಲ ಮಾಡುವಾಗ ಹೇಗೆ ಇರ್ತದೆ ಅದೇ ರೀತಿಯಲ್ಲಿ. ಅದಕ್ಕೆ ನೀರುಳ್ಳಿ ಬಜೆಗೆ ಫುಲ್ಲು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದು. ಇದಕ್ಕೆ ಹಾಗೆ ಮಾಡಲಿಕ್ಕಿಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಸಾಕಾಗ್ತದೆ. ಎಣ್ಣೆಗೆ ಅದಕ್ಕೆ ಉಪ್ಪು ಹಾಕಿಕೊಂಡು ಸ್ವಲ್ಪ ಸರಿ ಬೆರೆಸಿಕೊಳ್ಳು. ಉಪ್ಪು ಕಡಿಮೆ ಸಾಕು, ಮತ್ತೆ ಬೇಕಾದ್ರೆ ಮತ್ತೆ ನೋಡಿಕೊಂಡು ಸೇರಿಸುವ. ಇದಕ್ಕೆಲ್ಲ ಬೇಗ ಉಪ್ಪು ಜಾಸ್ತಿ ಆಗೋದು. ಒಮ್ಮೆ ಈ ರೀತಿಯಾಗಿ ಸರಿಯಾಗಿ ಅದನ್ನು ಬೆರೆಸಿಕೊಳ್ಬೇಕು. ಆಗ ಅದರ ನೀರುಳ್ಳಿಯ ನೀರೆಲ್ಲ ಸರಿ ಬಿಟ್ಟು ಬರ್ತದೆ. ಎಣ್ಣೆಗೆ ಇದಕ್ಕೆ ಇದು ತುರಿದಿಟ್ಟಂತಹ ಬಟಾಟೆ ಉಂಟಲ್ಲ, ನೀರಲ್ಲಿ ಹಾಕಿಟ್ಟಿದ್ದೇನೆ ನೋಡಿ. ಅದನ್ನು ಸರಿಯಾಗಿ ಹೀಗೆ ಮಾಡಿ ಗಟ್ಟಿಗೆ ಹಿಂಡಿ ಹಾಕಬೇಕು. ನೀರಿನ ಅಂಶ ಬೇಡ, ನೀರು ಬೇಡ. ಈಗ ಕೊಚ್ಚಿಟ್ಟಂತಹ ಶುಂಠಿ, ಗಾಂಧಾರಿ ಮೆಣಸು, ಬೇವು ಸೊಪ್ಪು ಎಲ್ಲವನ್ನು ಒಟ್ಟಿಗೆ ಹಾಕಿ ಬೆರೆಸಿಕೊಳ್ತೇನೆ. ವಾಪಸ್ ಸರಿಯಾಗಿ ಹಿಂಡಿ ಬೆರೆಸಿಕೊಳ್ಳಿ. ಇದರಲ್ಲಿಯೇ ನೀರು ಬಿಟ್ಟು ಬರ್ತದೆ, ಬೇರೆ ನೀರೆಲ್ಲ ಸೇರಿಸೋದು ಬೇಡ. ನೀರುಳ್ಳಿ ಬಜೆ ಮಾಡೋದಾದರೂ ಕೂಡ ಹಾಗೆ, ಅದಕ್ಕೆ ಬೇರೆ ನೀರು ಸೇರಿಸಲಿಕ್ಕಿಲ್ಲ. ನೀರುಳ್ಳಿಯಲ್ಲಿ ಉಪ್ಪು ಹಾಕಿ ಬೆರೆಸಿ ಆಗುವಾಗ ಬಿಟ್ಟು ಬಂದ ನೀರೇನುಂಟು ಅದನ್ನೇ ನಾವು ಉಪಯೋಗಿಸಿಕೊಂಡು ಸ್ವಲ್ಪ ಕಡಲೆ ಹುಡಿಯನ್ನಾದರೂ ಹಾಕಿಕೊಳ್ಳೋದು. ಇದಕ್ಕೆ ಕೂಡ ಹಾಗೆ ಕಡಲೆ ಹುಡಿ ಮತ್ತು ಅಕ್ಕಿ ಹುಡಿಯನ್ನು ಸೇರಿಸಿಕೊಳ್ತೇನೆ ಸರಿಯಾಗಿ ಬೆರೆಸಿಕೊಂಡು. ಮೊದಲಿಗೆ ಇದಕ್ಕೊಂದೀಗ 5 ಚಮಚದಷ್ಟು ಕಡಲೆ ಹುಡಿಯನ್ನು ಹಾಕಿಕೊಳ್ತೇನೆ. ಈಗ ಅಕ್ಕಿ ಹುಡಿ ಎರಡನ್ನು ಕೂಡ ಸಮ ಪ್ರಮಾಣದಲ್ಲಿ ಸೇರಿಸಿಕೊಳ್ಳೋದು. ಸ್ವಲ್ಪ ಸ್ವಲ್ಪ ಸೇರಿಸಿದರೆ ಸಾಕು. ನಮಗೆ ಇದನ್ನೀಗ ಉಂಡೆ ಮಾಡಲಿಕ್ಕೆ ಬರಬೇಕು. ಹದಕ್ಕೆ ಮಾಡಿದರೆ ಆಯಿತು ಹಿಟ್ಟನ್ನು. ಒಂದು ವೇಳೆ ಉಪ್ಪು ಜಾಸ್ತಿ ಆಯಿತು ಅಂತೇಳಿ, ಅದೇ ಇದೆಲ್ಲ ಟೆಕ್ನಿಕ್ ಅಷ್ಟೇ. ಉಪ್ಪು ಜಾಸ್ತಿ ನೀರುಳ್ಳಿಗೆಲ್ಲ ಬೇಗ ಜಾಸ್ತಿ ಆಗೋದು. ಜಾಸ್ತಿ ಆಯಿತು ಅಂತೇಳಿ ಆದರೆ ವಾಪಸ್ ಬೇಕಾದ್ರೆ ನೀರುಳ್ಳಿ ಕೊಚ್ಚಿ ಸೇರಿಸಿಕೊಳ್ಬೋದು. ಈಗ ಸರಿಯಾಗಿ ಬೆರೆಸಿಕೊಂಡ್ರೆ ಆಯಿತು. ಉಂಡೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಸ್ವಲ್ಪ ವಾಪಸ್ ಪುಡಿಯನ್ನು ಸೇರಿಸಿಕೊಂಡಾಯ್ತು ಸ್ವಲ್ಪ ನೋಡಿಕೊಂಡು.
ನಮಗೀಗ ಈ ಕಟ್ಲೆಟ್ಟಿಗೆ ಕೊತ್ತಂಬರಿ ಹುಡಿ ಮತ್ತು ಮೆಣಸಿನ ಹುಡಿ ಕೂಡ ಸೇರಿಸಲಿಕ್ಕೆ ಉಂಟು. ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿಕೊಳ್ಬೋದು. ನಾನಿಲ್ಲೀಗ ಕೊತ್ತಂಬರಿ ಹುಡಿ RM ಸಂಪೂರ್ಣ ಇವರ ಕೊತ್ತಂಬರಿ ಹುಡಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಒಳ್ಳೆಯ ಹುಡಿ, ಪರಿಮಳ ಎಲ್ಲ ಒಳ್ಳೆಯದುಂಟು. ಮನೆಯಲ್ಲಿಯೇ ತಯಾರಿಸುವಂತಹ ಕೊತ್ತಂಬರಿ ಹುಡಿ 1-1.5 ಚಮಚದಷ್ಟು ಇದಕ್ಕೆ ಸೇರಿಸ್ತೇನೆ. RM ಸಂಪೂರ್ಣ ಇವರ ಮುಖ್ಯವಾಗಿರುವಂಥ ಒಂದು ಹೆಲ್ತ್ ಮಿಕ್ಸ್ ಅಂತ ಹೇಳಿದರೆ 35 ಬಗೆಯ ಮಲ್ಟಿಗ್ರೇನ್ಸ್ಗಳನ್ನು ಹಾಕಿ ಮಾಡುವಂಥ ಒಂದು ಹೋಮ್ ಮೇಡ್ ಹೆಲ್ತ್ ಮಿಕ್ಸ್ ಅಂತ ಹೇಳ್ಬೋದು. ಇದರ ಯಾವ ರೀತಿಯಾಗಿ ಹೆಲ್ತ್ ಮಿಕ್ಸನ್ನು ಮಾಡೋದು ಅಂತೇಳಿ ನಾನು ಈ ಮೊದಲೇ ಒಂದು ವಿಡಿಯೋವನ್ನು ಮಾಡಿದ್ದೆ, ನೋಡಿದವರು ಖಂಡಿತವಾಗಿ ನೋಡಿಕೊಳ್ಳಿ. ಅದೇ ರೀತಿಯಲ್ಲಿ ಈ ಹೆಲ್ತ್ ಮಿಕ್ಸಲ್ಲಿ 2 ರೀತಿಯಾಗಿ ನಾವಂದರೆ ಸ್ವೀಟ್ ಬೇಕು ಅಂತೇಳಿ ಆದರೆ ಬೆಲ್ಲವನ್ನು ಹಾಕಿಕೊಂಡು ಹೆಲ್ತ್ ಮಿಕ್ಸನ್ನು ಮಾಡಿಕೊಂಡು ಕುಡಿಬೋದು, ಅಥವಾ ಮಜ್ಜಿಗೆಯನ್ನು ಹಾಕಿಕೊಂಡು ಉಪ್ಪು ಹಾಕಿಕೊಂಡು ಆ ರೀತಿಯಾಗಿ ಕುಡ್ಕೊಳ್ಬೋದು. ಗ್ಯಾಸ್ಟ್ರಿಕ್ ಮತ್ತು BP ಶುಗರ್ ಇಂತಹದ ಸಮಸ್ಯೆಗಳಿಗೆ ತುಂಬ ಉತ್ತಮವಾಗಿರುವಂಥ ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿಕೊಂಡು ಇರುವಂಥವರಿಗೆ ತುಂಬ ಒಳ್ಳೆಯಾಗಿರುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. 35 ಬಗೆಯ ಮಲ್ಟಿಗ್ರೈನ್ಸನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಒಂದು ಹೆಲ್ತ್ ಮಿಕ್ಸ್ ಇದೆ. ಜೊತೆಗೆ ಮಕ್ಕಳಿಗಾಗುವಂತಹ ಸರಿ ಹಿಟ್ಟು ಕೂಡ ಇದೆ. ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕ್ವಾಲಿಟಿಯಲ್ಲಿ ತಯಾರು ಮಾಡ್ತಾರೆ. ನಿಮಗೆ ಈ ಪ್ರಾಡಕ್ಟ್ಗಳು ಬೇಕು ಅಂತ ಹೇಳಿ ಆದರೆ ಖಂಡಿತವಾಗಿ ಈಗಲೇ ಆರ್ಡರ್ ಮಾಡಿಕೊಳ್ಳಿ. ಆರ್ಡರ್ ಮಾಡುವಂಥ ಡೀಟೇಲ್ಸನ್ನು ನಾನು ಕೆಳಗೆ ಸ್ಕ್ರೀನ್ನ ಮೇಲೆ ಕೊಟ್ಟಿರ್ತೇನೆ, ಹಾಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಟಿರ್ತೇನೆ. ಜೊತೆಗೆ ಇವರ ಬಿಸಿಬೇಳೆಭಾತ್ ಪೌಡರ್ ಇರ್ಬೋದು, ಅಥವಾ ವಿಶೇಷವಾಗಿ ಹೆಲ್ತ್ ಡ್ರೈ ಫ್ರೂಟ್ಸ್ ಲಡ್ಡು, ಸೂಪರ್ ಆಗಿರುವಂಥ ಹೆಲ್ತಿ ಒಂದು ಲಡ್ಡು, ಒಳ್ಳೆ ಡ್ರೈ ಫ್ರೂಟ್ಸ್ಗಳನ್ನು ಖರ್ಜೂರ ಇರ್ಬೋದು, ಬಾದಾಮಿ ಇರ್ಬೋದು, ಇಂತಹ ಹೆಲ್ತಿ ಲಡ್ಡು ಅಂತಲೇ ಹೇಳಬೇಕು. ಇವರ ಪ್ರತ್ಯೇಕತೆ ಅಂತ ಹೇಳಿದರೆ ಶುದ್ಧವಾಗಿ ಮನೆಯಲ್ಲಿಯೇ ಚಂದಕ್ಕೆ ಮೆಣಸನ್ನೆಲ್ಲ ತಂದು ತೊಳೆದು ಒಣಗಿಸಿ ಪುಡಿ ಮಾಡುವಂಥದ್ದು. ಹಾಗೆ ಬೇರೆ ಬೇರೆ ರೀತಿಯ ಪೌಡರ್ಸ್ಗಳು ಇವರು ಮನೆಯಲ್ಲೇ ತಯಾರು ಮಾಡ್ತಾರೆ. ಮಕ್ಕಳಿಗಿರುವಂತಹ ಸರಿ ಹುಡಿ ಅಂತ ಹೇಳ್ತೇವಲ್ಲ, ಅದನ್ನೆಲ್ಲ ನೀವು ಬೇಕು ಅಂತ ಹೇಳಿದ್ರೆ ಆರ್ಡರ್ ಮಾಡಿಕೊಳ್ಬೋದು. ಜೊತೆಗೆ ಈಗ ನಾವು ಈ ಪೌಡರ್ಸ್ ಏನಿದೆ, ಕೊತ್ತಂಬರಿ ಮತ್ತು ಮೆಣಸಿನ ಹುಡಿ ಎರಡನ್ನು ಕೂಡ ಈ ಕಟ್ಲೆಟ್ಟಿಗೆ ಸೇರಿಸಿದ್ದೇವೆ. ಇದನ್ನೀಗ ಚೆನ್ನಾಗಿ ಬೆರೆಸಿಕೊಳ್ಳುವ. ಈ ರೀತಿಯಾಗಿ ಉಂಡೆಗೆ ಬರಬೇಕು ನೋಡಿ. ಇದೀಗ ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾ ಉಂಟು. ಟೈಮ್ ಲೇಟ್ ಆದ ಹಾಗೆ ನೀರು ಬಿಡ್ತಾ ಬರ್ತದೆ. ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿದ ಮೇಲೆ ಇಡಬಾರ್ದು. ಈ ರೀತಿಯಾಗಿ ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡ್ತೇನೆ. ಕಟ್ಲೆಟ್ ಸ್ವಲ್ಪ ದಪ್ಪವಾಗಿರಬೇಕು, ಹಾಗಾಗಿ ಇಷ್ಟು ದೊಡ್ಡ ಉಂಡೆ. ಕಟ್ಲೆಟ್ ಮಾಡಲಿಕ್ಕೆ ಈ ಥರದ ಪಾತ್ರ ಇದ್ದರೆ ಒಳ್ಳೆಯದು, ಸ್ವಲ್ಪ ಕಾವಲಿಗೆ ರೀತಿಯಲ್ಲಿ ಚಟ್ಟೆಯಾಗಿರುವಂಥದ್ದು. ಕಟ್ಲೆಟ್ ಮಾಡಲಿಕ್ಕೆ ಶುದ್ಧವಾಗಿರುವಂತಹ ತೆಂಗಿನೆಣ್ಣೆಯನ್ನು ಉಪಯೋಗಿಸೋದು. ಸ್ವಲ್ಪ ಅದು ಅರ್ಧ ಮುಳುಗಿ ನಿಲ್ಲುವಷ್ಟು ಸಾಕು. ಇದೀಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾಗಿ ಆಗುವಾಗ ಈಗ ಉಂಡೆಯನ್ನು ಸ್ವಲ್ಪ ಈ ರೀತಿಯಾಗಿ ಇಷ್ಟು ದಪ್ಪಗೆ ಈ ರೀತಿಯಾಗಿ ಮಾಡಿ ಚಟ್ಟೆ ಮಾಡಿ ಇಟ್ಟುಕೊಳ್ತೇನೆ ಎಣ್ಣೆಯಲ್ಲಿ. ಇಷ್ಟು ದಪ್ಪ ಬೇಕು ನೋಡಿ. ಅರ್ಧ ಎಣ್ಣೆಯಲ್ಲಿ ಮುಳುಗಬೇಕು, ಅರ್ಧ ಮೇಲೆ ಇರಬೇಕು. ಬೇಯಿಸುವಂಥದ್ದು ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಬೇಯಿಸಿಕೊಂಡ್ರೆ ಒಳ್ಳೆಯದು. ಈಗ ಒಂದು ಬದಿ ಬೆಂದಾಗ ಮಗುಚಿ ಹಾಕಿಕೊಳ್ಬೇಕು. ನೋಡಿ ಹೇಗೆ ಆಗಿದೆ ಅಂತೇಳಿ, ಆ ಗೋಲ್ಡನ್ ಬ್ರೌನ್ ಬಣ್ಣ ಬಂದು ಪರಿಮಳ ಕೂಡ ಒಳ್ಳೆ ಪರಿಮಳ ಬರ್ತಾ ಉಂಟು. ಇಲ್ಲಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ತೆಗೆದುಕೊಳ್ಬೋದು. ಇದೀಗ ನೋಡಿ ಇದು ಆಗಿದೆ. ಸ್ವಲ್ಪ ಮತ್ತೆ ತೆಗೆದ ಮೇಲೆ ಅದು ಬಿಸಿ ಇರ್ತದೆ, ಅಲ್ಲಿಗೆ ಆಗ್ತದೆ ನೋಡಿ. ಇದೀಗ ನೀರುಳ್ಳಿಯ ಕಟ್ಲೆಟ್ ರೆಡಿಯಾಗಿದೆ. ಒಂದು ಕಾಫಿಯೊಟ್ಟಿಗೆ ಇದನ್ನು ತಿನ್ನೋದು. ಎಲ್ಲರೂ ಕೂಡ ಮನೆಯಲ್ಲಿ ಇದನ್ನೊಂದು ಟ್ರೈ ಮಾಡಿ. ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಮಾತ್ರವೇ ನಾವು ಇದಕ್ಕೆ ಬಳಸಿರುವಂಥದ್ದು. ರಪ್ಪ ಮಾಡುವಂತಹ ಒಂದು ಐಟಮ್ ಇದು. ಎಲ್ಲರೂ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.